ನ್ಯೂಸ್ಗೆ ಸ್ವಾಗತ. ನಾನು ಪೂರ್ಣಿಮಾ, ನನ್ನ ಜೊತೆಗಿದ್ದಾರೆ ಸಂತೋಷ್ ಕಶ್ಯಪ್. ನೋಡಿ ವೀಕ್ಷಕರೇ, ಇವತ್ತು ತುಮಕೂರಲ್ಲಿ ಕಾಂಗ್ರೆಸ್ ಸಾಧನಾ ಸಮಾವೇಶ ನಡೀತಾ ಇದೆ. ಆದರೆ ಇದು ಕಾಂಗ್ರೆಸ್ ಸಾಧನಾ ಸಮಾವೇಶನ ಅಥವಾ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ವೈಭವೀಕರಿಸುವಂತಹ ಸಮಾವೇಶನ ಅನ್ನುವಂತಹ ಡೌಟು. ಯಾಕಂದ್ರೆ 3 ವರ್ಷ ಕಂಪ್ಲೀಟ್ ಆಗಿದೆ. ಕಾಂಗ್ರೆಸ್ ಸರ್ಕಾರ 2023ರಲ್ಲಿ ಅಧಿಕಾರಕ್ಕೆ ಬಂದು ಈಗ 3 ವರ್ಷ ಕಂಪ್ಲೀಟು. ನಾಳೆ ನಡಿಬೇಕಾಗಿದ್ದಂತಹ ಸಮಾವೇಶ ಇವತ್ತು ನಡೀತಾ ಇದೆ. ಕಾರಣ ನಿಮಗೂ ಕೂಡ ಗೊತ್ತು, ನಿನ್ನೆ ಹೇಳಿದ್ವಿ. ನೋಡಿ, ನಾನು ಆಗ್ಲೇ ಹೇಳಿದೆ, ಪರಮೇಶ್ವರ್ ಅವರನ್ನ ವೈಭವೀಕರಿಸೋದಕ್ಕೋಸ್ಕರ ನಡೀತಾ ಇರುವಂತಹ ಸಮಾವೇಶನ, ಪರಮೇಶ್ವರ್ ಅವರಿಗಾಗಿ ಅವರೇ ಮಾಡ್ಕೊಂಡಿರುವಂತಹ ಸಮಾವೇಶನ ಇದು. ಮೊದಲ ಬಾರಿಗೆ ತುಮಕೂರಲ್ಲಿ ಬೃಹತ್ ಕೈ ಸಮಾವೇಶ ಪರಮೇಶ್ವರ್ ಹೆಸರಲ್ಲಿ ನಡೀತಾ ಇರೋದ್ರಿಂದ ಉಳಿದವರು ದೂರ ಆಗಿದ್ದಾರೆ. ಸಮಾವೇಶದ ಸಿದ್ಧತೆಯಿಂದ ತುಮಕೂರು ಸಚಿವರೇ ದೂರ ಉಳಿದಿರೋದು. ಯಾವ ಸಿದ್ಧತೆಗಳಿಗೂ ಕೂಡ ಬಂದಿಲ್ಲ, ಯಾರನ್ನೂ ಹೋಗಿ ಇನ್ವೈಟ್ ಮಾಡಿಲ್ಲ. ಟಿ.ಬಿ. ಜಯಚಂದ್ರ ಸೇರಿದಂತೆ ಹಲವು ನಾಯಕರುಗಳು ದೂರ. ಡಿ.ಕೆ.ಶಿ ಇಲ್ಲ, ತಿರುಪತಿಗೆ ಹೋಗಿದ್ದಾರೆ ಸಂತೋಷ್. ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು. ಅದರಲ್ಲಿ ನಿನ್ನೆ ನೀವೇ ಹೇಳ್ತಾ ಇದ್ರಿ 20ನೇ ತಾರೀಕಿದೆ ಸಮಾವೇಶ, ಆದ್ರೆ 19ಕ್ಕೆ ನಡೀತಾ ಇದೆ. ಕಾರಣ ಸಾರಿಗೆ ನೌಕರರ ಮುಷ್ಕರಕ್ಕೆ ಹೆದರು ಬಿಟ್ಟು 19ನೇ ತಾರೀಕು ಇವತ್ತು ಮಾಡ್ತಾ ಇರೋದು. ಇವತ್ತಿನ ಸಮಾವೇಶದಲ್ಲಿ ಪರಮೇಶ್ವರ್ಗೆ ಬಹುಪರಾಗ್ ಅಂದ್ರೆ ಏನ್ ಸಂದೇಶ ಕೊಡೋದಕ್ಕೆ ಹೊರಟಿದ್ದಾರೆ ಇವರು ಕಾಂಗ್ರೆಸ್ ಹೈಕಮಾಂಡ್ಗೆ? ಸಂತೋಷ್, ಏನಿರಬಹುದು, ಏನ್ ಸಂದೇಶ ಕೊಡೋದಕ್ಕೆ ಹೊರಟಿರಬಹುದು? ಎಸ್ ಮ್ಯಾಮ್, ಈ 2 ಬಣಗಳು ಅನ್ನುವಂಥದ್ದು ಏನಿದೆ, ಸಿಎಂ ಸಿದ್ದರಾಮಯ್ಯನವರ ಬಣ, ಪರಮೇಶ್ವರ ಡಿ.ಕೆ. ಶಿವಕುಮಾರ್ ಅವರ ಬಣ. ಅದರಲ್ಲೂ ಕೂಡ ಡಿ.ಕೆ. ಶಿವಕುಮಾರ್ ಅವ್ರನ್ನ ಈ ಅಧಿಕಾರದಿಂದ ದೂರ ಇಡಬೇಕು ಅನ್ನುವಂಥ ಶತಾಯಗತಾಯ ಪ್ರಯತ್ನವನ್ನ ಸಿದ್ದರಾಮಯ್ಯನವರ ಬಣದವರು ಮಾಡ್ತಾನೆ ಬಂದ್ರು. ಅದರಲ್ಲೂ ಕೂಡ ಅಹಿಂದ ಅಸ್ತ್ರವನ್ನ ಪ್ಲೇ ಮಾಡುವಂಥದ್ದು, ಹೈಕಮಾಂಡ್ ನಾಯಕರ ಮೇಲೆ ಒತ್ತಡ ತರುವಂತಹ ಕೆಲಸ ಮಾಡಿದ್ರು. ಮತ್ತು ಸಿದ್ದರಾಮಯ್ಯನವರ ಪರವಾಗಿರುವಂಥವರು ಬಹಳಷ್ಟು ಜನ ಪ್ರತಿ ಬಾರಿ ಹೇಳಿದಂಥದ್ದು, ಸಿದ್ದರಾಮಯ್ಯನವರು ಇಫ್ ಇನ್ ಕೇಸ್ ಅಧಿಕಾರದಿಂದ ಇಳಿದರೆ ನೆಕ್ಸ್ಟ್ ಆಪ್ಷನ್ ಅಂತ ಏನಾದರೂ ಇದ್ರೆ, ಯಾಕೆ ಅಂದ್ರೆ 2013ರಲ್ಲಿ ಅವ್ರಿಗೆ ಕೈ ತಪ್ಪು ಹೋಗಿತ್ತು, ಹೀಗಾಗಿ ಅದನ್ನ ಮತ್ತೆ ಅವರಿಗೆ ಕೊಡುವಂತಹ ಕೆಲಸ ಆಗಬೇಕು ಅಂತ ಪರಮೇಶ್ವರ್ ಅವರೇ ಸರಿಯಾದಂಥ ಆಪ್ಷನ್ ಅನ್ನುವಂಥದ್ದನ್ನ ಪ್ರತಿ ಬಾರಿಯೂ ಬಹಳಷ್ಟು ಜನ ಹೇಳಿದ್ರು. ಹೀಗಾಗಿ ಬಹುಶಃ ಒಂದು ಚಾನ್ಸ್ ಸಿಕ್ತು ಅಂತ ಕಾಣುತ್ತೆ. ಪರಮೇಶ್ವರ್ ಅವರು ಅದನ್ನ ಕರೆಕ್ಟಾಗಿ ಬಳಸ್ಕೊಳ್ಳೋ ಪ್ರಯತ್ನನೂ ಮಾಡ್ತಾ ಇದ್ದಾರೆ ಅಂತ ಕಾಣುತ್ತೆ. ಅದಕ್ಕೆ ಪೂರಕವಾಗಿ ಇವರ 3 ವರ್ಷ ಕಂಪ್ಲೀಟ್ ಆದಂತಹ ಸಾಧನಾ ಸಮಾವೇಶವನ್ನ ಮಾಡ್ಕೊಂಡಿರುವಂತದ್ದು. ಆಶ್ಚರ್ಯ ಅಂದ್ರೆ ಡಿ.ಕೆ.ಶಿ ಅವರ ಅಬ್ಸೆನ್ಸ್, ಅವರನ್ನೇ ದೂರ ಇಟ್ಬಿಟ್ರೆ. ಈಗ ಹೆಂಗೆ ಅಂದ್ರೆ ಸಂತೋಷ್, ಒಂದ್ ಕಡೆ 20ನೇ ತಾರೀಕು ಸಾರಿಗೆ ನೌಕರರ ಮುಷ್ಕರ ಇತ್ತು, ಹಂಗಾಗಿ ನಾವು 19ನೇ ತಾರೀಕು ಮಾಡ್ತಾ ಇದೀವಿ ಅಂತ ಹೇಳಿರೋದು ನೆಪಾನಾ? ಆ ಒಂದು ಪ್ರಶ್ನೆ ಕೂಡ ಮೂಡ್ತಾ ಇದೆ. ಎಲ್ಲ ಒಂದು ಕಡೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಇಲ್ಲದ ದಿನವನ್ನ ನೋಡ್ಕೊಂಡೇ ಇವರು ಕಾಂಗ್ರೆಸ್ನ ಏನದು ಸಾರ್ಥಕ ಗ್ಯಾರಂಟಿ ಸಮಾವೇಶವನ್ನ ಮಾಡೋದಕ್ಕೆ ಹೊರಟಿದ್ದಾರೆ. ಹಾಗಾದ್ರೆ ಹೇಳಿಕೆ ಇತ್ತು, ಇದು ಯಾರದ್ದೇ ವೈಯಕ್ತಿಕ ಕಾರ್ಯಕ್ರಮ ಅಲ್ಲ, ಇದು ಕೇವಲ ಸರ್ಕಾರಿ ಕಾರ್ಯಕ್ರಮ. ವಿಪಕ್ಷ ನಾಯಕರಿಗೂ ಆಹ್ವಾನ ಕೊಡಲಾಗಿದೆ ಅಂತಾನೂ ಕೂಡ ಹೇಳಿದ್ರು. ಮತ್ತೆ ಪರಮೇಶ್ವರ್ ಅವರು ಗಮನಿಸಬಹುದು, ಏಕಾಂಗಿಯಾಗಿ ಹೋರಾಟ ಮಾಡಿದ್ರು ಈ ಸಮಾವೇಶವನ್ನ ನಡೆಸೋದಕ್ಕೆ. ಸಂಪುಟದಲ್ಲಿರುವಂತಹ ಸಚಿವರುಗಳಾಗ್ಲಿ, ಯಾವೊಬ್ಬ ಶಾಸಕರಾಗ್ಲಿ, ಯಾರೂ ಕೂಡ ಅವ್ರ ಜೊತೆಗೆ ನಿಂತ್ಕೊಳ್ಳಿಲ್ಲ. ಸಾಕಷ್ಟು ದಿನಗಳಿಂದ ಏಕಾಂಗಿಯಾಗಿ ಹೋರಾಟ. ಅಂದ್ರೆ ನಾವು ಆಗ್ಲೇ ಹೇಳಿದ್ವಿ, ಮೊದಲನೇ ಬ್ರೇಕಿಂಗ್ಗೆ ನಾವು ಏನ್ ಹೊಡೆದ್ವಿ ಅಂತ ಹೇಳಿದ್ರೆ, ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ವೈಭವೀಕರಿಸೋದಕ್ಕೆ. ನೀವು ಹೇಳಿದ್ದು ಕರೆಕ್ಟ್. ಯಾಕಂದ್ರೆ ಕಳೆದ ಕೆಲ ತಿಂಗಳುಗಳಿಂದ ಬರೀ ಕುರ್ಚಿ ಕಿತ್ತಾಟ ನಡೀತಾ ಇದೆ ಹೊರತು, ಪಾಪ 3 ಬಾರಿ 4 ಬಾರಿ ಶಾಸಕರಾಗಿದ್ದಂಥವ್ರು, ಪಕ್ಷದಲ್ಲಿ ಹಿರಿಯ ಶಾಸಕರುಗಳು ತಲೆ ಮೇಲೆ ಕೈ ಹೊತ್ಕೊಂಡು ಕುಳಿತಿದ್ದಾರೆ. ಈ ಕಡೆ ಹಾವು ಸಾಯ್ತಾ ಇಲ್ಲ, ಕೋಲು ಮುರಿತಾ ಇಲ್ಲ ಅನ್ನೋ ಗಾದೆಂಗೆ ನಾ ಕೊಡೆ ನೀ ಬಿಡೆ ಅನ್ನುವಂತಹ ಪರಿಸ್ಥಿತಿ. ಈ ಕಡೆ ಸಿದ್ದರಾಮಯ್ಯ ಅವರು ಕುರ್ಚಿ ಬಿಟ್ಕೊಡ್ತಾ ಇಲ್ಲ, ಈ ಕಡೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಅದೆಂಗೆ ಸಂಪುಟ ಪುನರ್ರಚನೆ ಅಥವಾ ವಿಸ್ತರಣೆ ಮಾಡ್ತಾರೋ ನೋಡ್ತೀವಿ. ಅಂದ್ರೆ ನಾನು ಸಿ.ಎಂ ಆಗ್ಲೇಬೇಕು, ನಾನು ಆದ್ಮೇಲೆ ಅವೆಲ್ಲ ಬದಲಾವಣೆಗಳಾಗಬೇಕು ಅಂತ ಕೂತ್ಕೊಂಡಿದ್ದಾರೆ. ಹಂಗಾಗಿ ಇಲ್ಲಿ ಬಲಿಪಶುಗಳಾಗಿರೋದು ಯಾರು ಗೊತ್ತಾ? ಡಿ.ಕೆ.ನೋ ಅಥವಾ ಸಿದ್ದರಾಮಯ್ಯನೋ ಅಲ್ಲ, 3 ರಿಂದ 4 ಬಾರಿ MLA ಆಗಿರುವಂತಹ ಶಾಸಕರುಗಳು ಕಾಯ್ತಾ ಇದ್ದಾರೆ. ಚಾತಕ ಪಕ್ಷಿಯಂತೆ ಕಾಯ್ತಿದ್ದಾರೆ. 3 ವರ್ಷ ಆಗೋಯ್ತು, ಇನ್ 2 ವರ್ಷಕ್ಕಾದ್ರೂ ನಾವು ಮಿನಿಸ್ಟರ್ ಆಗ್ತೀವಿ,
ಯಾರ ಸಂಪುಟದಲ್ಲಾರಾಗ್ಲಿ, ಸಿದ್ದರಾಮಯ್ಯ ಅವ್ರದ್ರಲ್ಲಾರಾಗ್ಲಿ, DCM DK ಶಿವಕುಮಾರ್ದ್ರವರಾಗ್ಲಿ, ಮುಖ್ಯಮಂತ್ರಿ ಯಾರು ಬೇಕಾದ್ರೂ ಆಗ್ಲಿ, ನಮ್ಮನ್ನ ಸಚಿವರನ್ನಾಗಿ ಮಾಡ್ಬೇಕು ಅಂತ ಹೇಳಿ ಡೆಲ್ಲಿಗೆ ಹೋಗ್ತಾರೆ ಬರ್ತಾರೆ. ಬಟ್ ಅವ್ರು ಕಾಯ್ತಿದ್ದಾರೆ, ನಮ್ಗೆ CM ಯಾರಾದ್ರೂ ಆಗ್ಲಿ ಸ್ವಾಮಿ, ನಮಗ್ ಸಂಪುಟದಲ್ಲಿ ಸ್ಥಾನಮಾನ ಕೊಡಿ ಅಂತ ಹೇಳಿ. ಹೌದು. ಬಟ್ ಇವ್ರು ಹೆಂಗೆ ಅಂತ ಹೇಳಿದ್ರೆ, ಈ ಕಡೆ ಹೈಕಮಾಂಡ್ ಅನ್ನ ಮೆಚ್ಚಿಸೋದಕ್ಕೆ ಈ ರೀತಿಯ ಗ್ಯಾರಂಟಿ ಸಾರ್ಥಕ ಸಮಾವೇಶಗಳು ಅವರವರ ಏನೇನೋ ಹೆಸರುಗಳನ್ನ ಕೊಟ್ಟಿದ್ದಾರೆ. ಅದೇ ನನ್ನ ಪ್ರಶ್ನೆ ಮ್ಯಾಮ್. ಅಂದ್ರೆ ವಿಲ್ ಇಟ್ ಎಫೆಕ್ಟ್ ಎನಿವೇ ಈಗ ಹೈಕಮಾಂಡ್ ನಾಯಕರಿಗೆ ಇವರು ನನ್ನ ಶಕ್ತಿ ಪ್ರದರ್ಶನವೋ ಅಥವಾ ನನ್ನ ಕೆಲಸ ಹೀಗಿದೆ, ನಾನು ಈ ತರ ಇದ್ದೀನಿ, ನನಗೆ ಇಷ್ಟು ಬೆಂಬಲ ಇದೆ ಅನ್ನುವಂಥದ್ದನ್ನ ಏನಾದ್ರೂ ತೋರಿಸಿ, ಇಫ್ ಇನ್ ಕೇಸ್ ನಾಯಕತ್ವ ಬದಲಾವಣೆ ಅನ್ನುವಂಥದ್ದು ಬಂದ್ರೆ ನಾನು ಇದೀನಿ ಕ್ಯೂ ಅಲ್ಲಿ ಅಂತ ಏನಾದ್ರು ತೋರಿಸ್ಕೊಳ್ಳೋ ಪ್ರಯತ್ನನ ಅಂತ? ಸತ್ಯವಾಗ್ಲು ಖಂಡಿತ. ಯಾಕಂದ್ರೆ ನೀವು ಆಗ್ಲೇ ಹೇಳಿದ್ರಿ, ಈ ಕಡೆ ಸಿದ್ದರಾಮಯ್ಯ ಅವರ ಬಣದವ್ರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸಾಹೇಬ್ರೆ ನೀವೇನಾದ್ರೂ ಕುರ್ಚಿಯಿಂದ ಕೆಳಗಿಳಿಬೇಕಾದಂತಹ ಪರಿಸ್ಥಿತಿ ಏನಾದ್ರೂ ಬಂತು ಅಂತ ಹೇಳಿದ್ರೆ, ನೀವು ಕೆಳಗಿಳಿದ್ರು ಯಾವುದೇ ಕಾರಣಕ್ಕೂ ಕೂಡ DK ಶಿವಕುಮಾರ್ ಅವರನ್ನ ಆ ಕುರ್ಚಿ ಮೇಲೆ ಕೂರಿಸ್ಬೇಡಿ. ಒಬ್ಬ ದಲಿತ ನಾಯಕನನ್ನ ಆ ಕುರ್ಚಿ ಮೇಲೆ ಕೂರ್ಸೋಣ ಅಂದ್ರೆ ಸಂಪೂರ್ಣವಾಗಿ ಹಿಡಿತ ಸಿದ್ದರಾಮಯ್ಯ ಅವರ ಕೈಯಲ್ಲೇ ಇರುತ್ತೆ ಅನ್ನೋದು ಕೂಡ ಸಿದ್ದರಾಮಯ್ಯ ಅವರ ಸ್ಟ್ರಾಟರ್ಜಿ ಆಗಿರಬಹುದು ಅನ್ನುವ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಹೆಂಗೋ 5 ವರ್ಷನೂ ನಾನು ಕಂಪ್ಲೀಟ್ ಮಾಡಿದೆ, ಈಗ 3 ವರ್ಷನೂ ಆಯ್ತು, ಇನ್ನು 2 ವರ್ಷ ಮಾಡಿ ಭರ್ತಿ 10 ವರ್ಷ ಕಂಪ್ಲೀಟ್ ಮಾಡ್ಬಿಟ್ಟು ರೆಕಾರ್ಡ್ ಕ್ರಿಯೇಟ್ ಮಾಡ್ಬಿಡೋಣ ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದಾರೆ ಸಿದ್ದರಾಮಯ್ಯ ಅವರು. ಬಟ್ DK ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೂ ಬಿಟ್ಕೊಡೋ ಮಾತೇ ಮಗನೇ ಅಲ್ಲ ಅನ್ನೋ ರೀತಿಯಲ್ಲೂ ಕೂಡ ಮಾತಾಡಿದ್ದಾರೆ. ನಾನು ರಾಜಕೀಯ ಮಾಡೋದಕ್ಕೆ ಬಂದಿರೋದು ರಾಜಕಾರಣಕ್ಕೆ ಅಂತ ಹೇಳಿ. ಇನ್ನು 2 ವರ್ಷಗಳ ಕಾಲ ಅಷ್ಟು ಈಸಿಯಾಗಿ ಬಿಟ್ಬಿಡ್ತಾರ? ಈಗ ಟೆಂಪಲ್ ರನ್ ಕೂಡ ಮಾಡ್ತಿದ್ದಾರೆ. ಯಾಕಂದ್ರೆ ಅದು ಹೊಸ ವಿಚಾರ ಏನಲ್ಲ, ಬಹಳ ಪರಮ ಭಕ್ತರು, ದೇವ್ರಂದ್ರೆ ಬಹಳಷ್ಟು ಹೌದು ದೈವ ಭಕ್ತರಿದ್ದಾರೆ. ಸೊ ಹಾಗಾಗಿ ತಿರುಪತಿಗೂ ಕೂಡ ಹೋಗಿದ್ದಾರೆ. ಲಾಸ್ಟ್ ಒಂದು ನಾನು ಟ್ರೈ ಮಾಡಿಬಿಡೋಣ ಅನ್ನೋದು ಇರ್ಬೋದೇನೋ. ಸೊ ಅವರು ಹೋಗಿರೋ ಟೈಮಲ್ಲೇ ಈ ಸಾಧನಾ ಸಮಾವೇಶ ಏನ್ ಸಾರ್ಥಕ ಸಮಾವೇಶನ ಅದು ಅದನ್ನ ಮಾಡ್ತಾ ಇರೋದು. ಎಲ್ಲೋ DK ಶಿವಕುಮಾರ್ ಅವರನ್ನ ಮೂಲೆ ಗುಂಪು ಮಾಡ್ತಾ ಇದ್ದಾರಾ ಸಿದ್ದರಾಮಯ್ಯ ಅವರ ಬಣದವರು? ಮತ್ತೆ ನಿಮಗೆ ಗಮನಿಸಬಹುದು ಈ ರಾಜಣ್ಣ ಅವರ ಹೇಳಿಕೆಗಳು, ನಿನ್ನೆ ಅವರ ಹೇಳಿಕೆ ನಿಜ ಅದಕ್ಕೊಂದ್ ರೀತಿ ಪೂರಕವಾಗಿದ್ದ ಹಾಗಿದೆ. ಏನಾದ್ರೂ ಸಿದ್ದರಾಮಯ್ಯನವರು ಇಳಿಯುವಂತಹ ಪ್ರಸಂಗ ಬಂದ್ರೆ ನೆಕ್ಸ್ಟ್ ಯಾರು CM ಆಗ್ಬೇಕು ಅಂದ್ರೆ ಅದು ಪರಮೇಶ್ವರೇ ಆಗ್ಬೇಕು, ಕುರ್ಚಿ ಎನ್ನುವಂಥದ್ದು ಅಧಿಕಾರ ಅನ್ನುವಂಥದ್ದು ಯಾರಪ್ಪನ ಮನೆ ಆಸ್ತಿ ಇಲ್ಲ ಅಂತೆಲ್ಲ ಹೇಳ್ಬಿಟ್ಟಿದ್ದಾರೆ ರಾಜಣ್ಣ ಅವರು. ಖಂಡಿತ. ನೋಡಿ, CM ಕಾರ್ಯಕ್ರಮಕ್ಕೆ ಪರಮೇಶ್ವರ್ ಅವರು ಏಕಾಂಗಿಯಾಗಿ ಹೋರಾಟ ಮಾಡ್ತಾ ಇದ್ದಾರೆ. 3ನೇ ವರ್ಷದ ಸಾಧನಾ ಸಮಾವೇಶ ಇವತ್ತು ನಡೀತಾ ಇದೆ ತುಮಕೂರಲ್ಲಿ. ಡಾಕ್ಟರ್ G ಪರಮೇಶ್ವರ್ ಅವರು ಒಬ್ಬರೇ ಏಕಾಂಗಿಯಾಗಿ ಹೋರಾಟ ಮಾಡ್ತಾ ಇರೋದು. ಯಾರೊಬ್ರು ಕೂಡ ಕಾರ್ಯಕ್ರಮದ ಪೂರ್ವ ಸಿದ್ಧತೆ ಹೆಂಗ್ ಸಿದ್ಧತೆಗಳಾಗ್ತಾ ಇದೆ ಈವರೆಗೂ ಜಿಲ್ಲಾಧಿಕಾರಿ, ಜಿಲ್ಲಾ ಪಂಚಾಯಿತಿ, CEO, ಪೊಲೀಸ್ ಅಧೀಕ್ಷಕರನ್ನ ಬಳಸ್ಕೊಂಡು ಅಷ್ಟು ಜನ ಇದ್ದಾರೆ. ಬಟ್ ಯಾರಿಲ್ಲ ಅಂದ್ರೆ ಸಂಪುಟದಲ್ಲಿರುವಂತ ಸಚಿವರುಗಳು ಇಲ್ಲ, ಶಾಸಕರುಗಳು ಕೂಡ ಇಲ್ಲ. ಯಾವೊಬ್ಬ ಸಚಿವ, ಕಾಂಗ್ರೆಸ್ನ ಶಾಸಕರು ಕಾರ್ಯಕ್ರಮದ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಮತ್ತೊಂದು ಕಡೆ ಕಾರ್ಯಕ್ರಮದಿಂದ ಮಾಜಿ ಸಚಿವರಾದಂತಹ KN ರಾಜಣ್ಣ ಮಧುಗಿರಿಯಲ್ಲಿ ಅಧಿಕಾರಿಗಳ ಸಭೆ ನಡೆಸಿ ಜನರನ್ನ ಕರೆದೊಯ್ಯಬೇಕು ಅಂತ ಸೂಚಿಸಿದ್ದಾರೆ. ಅಂದ್ರೆ ಒಂದ್ 3-4 ಜನ ಸೇರ್ಕೊಂಡು ಮಾಡ್ತಾ ಇರುವಂತಹ ಕಾರ್ಯಕ್ರಮನ ಇದು ಅಲ್ಲ. ಇದು ರಾಂಗ್ ಆಗಿ ಮೆಸೇಜ್ ಹೋಗಲ್ವಾ? ಅಂದ್ರೆ ಈಗ ಅವ್ರಿಗೆ ಯಾರು ಬೆಂಬಲ ಇಲ್ಲ, ಒಬ್ಬರೇ ನಿಂತು ಓಡಾಡ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ ಅನ್ನುವಂಥ ಸಂದೇಶವು ತಪ್ಪಾಗಿ ಹೋಗ್ಬಿಟ್ರೆ ಹಂಗೆ ಹೋಗ್ತಾ ಇದೆ. ಇವಾಗ ಈಗ ಹೆಂಗಾಗ್ತಿದೆ ಅಂದ್ರೆ ಸಂತೋಷ್, ಕಾಂಗ್ರೆಸ್ ಅಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನೋದು ಜಗಜ್ಜಾಹಿರ ಗೊತ್ತಾಗ್ತಾ ಇದೆ. ಯಾಕಂದ್ರೆ 135 ಬಂದಾಗ DK ಶಿವಕುಮಾರ್ ಅವರು ಫಸ್ಟೇ ಇಷ್ಟೇ ನಂಬರ್ ಬರುತ್ತೆ ಅಂತ ಹೇಳಿದ್ರು. ಅದಾದ್ಮೇಲೆ DK ಶಿವಕುಮಾರ್ ಅವರು ಏನ್ ಹೇಳ್ತಾರೆ, ನನ್ನ ನೇತೃತ್ವದಲ್ಲೇ ಬಂದಿದ್ದು 135 ಅನ್ನೋದು ಕೂಡ ಹೇಳಿದ್ರು. ಅದಾದ್ಮೇಲೆ 2.5 ವರ್ಷ ಇವರು 2.5 ವರ್ಷ ಇವರು ಅನ್ನೋದು ಕೂಡ ಆಯ್ತು ಅಂತ. ಬಟ್ ರಾಹುಲ್ ಗಾಂಧಿ ಅವರು ಎಲ್ಲೂ ಕೂಡ ಬಂದು ಓಪನ್ ಆಗಿ ಇಲ್ಲ 2.5 ವರ್ಷ ಸಿದ್ದರಾಮಯ್ಯ ಅವರು ಇರ್ತಾರೆ, 2 ವರ್ಷ DK ಅವರು ಇರ್ತಾರೆ ಅಂತ ಹೇಳಿಲ್ಲ. ಅಥವಾ DKನೂ ಕೂಡ ಓಪನ್ ಆಗಿ ಹೇಳಿಲ್ಲ, ಅಥವಾ ಸಿದ್ದರಾಮಯ್ಯ ಅವರು ಕೂಡ ಹೇಳಿಲ್ಲ. ಹಿಂಗಾಗಿದೆ ಅನ್ನುವಂತಹ ಮಾತು. ಬಟ್ ನೀವು ಗಮನಿಸ್ಬೋದು ಸಂತೋಷ್, ಇನ್ನೇನು ಚೇಂಜ್ ಆಗೇ ಬಿಡ್ತಾರೆ. ಮೇ ಬರೋದಕ್ಕಿಂತ ಮುಂಚೆ ಏಪ್ರಿಲ್ ಅಲ್ಲಿ ಒಂದಿಷ್ಟು ಕ್ರಾಂತಿಗಳಾಗತ್ತೆ ಅಂತ ಇತ್ತು. ಮೇ ಕ್ರಾಂತಿ ಆಗ್ಬಿಡುತ್ತೆ 4ನೇ ತಾರೀಕು ಆದ ನಂತರ, ಪಂಚರಾಜ್ಯಗಳ ಚುನಾವಣೆಯ ಫಲಿತಾಂಶದ ನಂತರ ಮೇ ಕ್ರಾಂತಿ. ಮೇ 4 ಮುಗೀತು. ಮೇ 15ಕ್ಕೆ DK ಶಿವಕುಮಾರ್ ಅವರಿಗೆ ಭರ್ಜರಿ ಗಿಫ್ಟ್ ಅನ್ನೋದು ಕೂಡ ಇತ್ತು. 15 ಮುಗಿದು 19 ಆಯ್ತು. ಈ 19, 20ನೇ ತಾರೀಕು ಏನಾದ್ರೂ ಬದಲಾವಣೆಗಳಾಗತ್ತೆ ಅಂತ ಯಾವ 30 ಒಳಗಡೆ ಅಂದ್ರೆ 3 ವರ್ಷ ಕಂಪ್ಲೀಟ್ ಆಯ್ತು. ಇಲ್ಲಿ ಇನ್ನೊಂದು ಲೆಕ್ಕಾಚಾರವೂ ಇರಬಹುದು ಸಂತೋಷ್. ಯಾಕಂದ್ರೆ ಹೈಕಮಾಂಡ್ ಮಟ್ಟದಲ್ಲಿ AICC ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರ ಹೇಳಿಕೆಯನ್ನು ಕೂಡ ನಾವಿಲ್ಲಿ ಪರಿಗಣಿಸಬೇಕು. AICC ಅಧ್ಯಕ್ಷರನ್ನೇ
ಬಂದು ಬದಲಾವಣೆ ಬಗ್ಗೆ ಏನೂ ಕೂಡ ಮಾತಾಡಲ್ಲ, ನಾನು ಕೂಡ ಸಿಎಂ ಆಕಾಂಕ್ಷಿ, ನನ್ನನ್ನು ಕೂಡ ಸಿಎಂ ಆಗಿ ಅಂತ ಹೇಳ್ತಾರೆ. ಮತ್ತೆ ನೀವು ಗಮನಿಸಬಹುದು, ಪರಮೇಶ್ವರ್ ಅವರು ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅಂತ ಎಲ್ಲೂ ಕೂಡ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಹೈಕಮಾಂಡು ಏನ್ ನಿರ್ಧಾರ ತೆಗೆದುಕೊಳ್ಳುತ್ತೋ ಅದಕ್ಕೆ ನಾವು ಬದ್ಧ, ಅದನ್ನ ನಿರ್ಧಾರ ಮಾಡೋದು ಹೈಕಮಾಂಡು. ನೀವು ಮಾಧ್ಯಮದವರು ನನ್ನನ್ನ ಏನೋ ಸುತ್ತಿ ಬಳಸಿ ನೀವು ಪ್ರಶ್ನೆ ಮಾಡಿದ್ರು ಕೂಡ ನನ್ನಿಂದ ಉತ್ತರ ಪಡ್ಕೊಳಕ್ ಆಗಲ್ಲ ಅಂತಾನೆ ಹೇಳಿದ್ದಾರೆ. ನೀವು ಗಮನಿಸಿ ಪರಮೇಶ್ವರ್ ಅವರ ಹೇಳಿಕೆ. ಆದ್ರೆ ಪರಮೇಶ್ವರ್ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರ ಬಗ್ಗೆ ಒಲವನ್ನ ತೋರಿಸಿದ್ರು. ಮಲ್ಲಿಕಾರ್ಜುನ ಖರ್ಗೆ ಅವರು ಸಿಎಂ ಆಗಬಹುದು, ಯಾಕಂದ್ರೆ 2008ರಲ್ಲಿ ಅವರಿಗೆ ಚಾನ್ಸ್ ಇತ್ತು, ಅದು ತಪ್ಪೋಯ್ತು. ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿದಂಥವರು, ರಾಜ್ಯ ರಾಜಕೀಯದ ಬಗ್ಗೆ, ರಾಜ್ಯದ ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಇಂಚಿಂಚು ಮಾಹಿತಿ ಇದೆ ಅನ್ನೋ ಮಾಹಿತಿಯನ್ನು ಇದು ಹೈಕಮಾಂಡ್ ನಾಯಕರನ್ನ ಓಲೈಸಿ ತಾನು ಗಿಟ್ಟಿಸಿಕೊಳ್ಳುವಂತಹ ಪ್ಲಾನ್ ಅಂತ ಇರಬಹುದು, ಇದ್ರೂ ಕೂಡ ಇರಬಹುದು. ಮತ್ತೆ ಇನ್ನು 2 ವರ್ಷಗಳ ಕಾಲ ದಲಿತರನ್ನ ಸಿಎಂ ಮಾಡಿದ್ರೆ ಒಬ್ಬ ಹಿಂದ ನಾಯಕ ಅಂತ ಏನ್ ಹೇಳ್ತಾರೆ ಸಿದ್ದರಾಮಯ್ಯ ಅವರು, ಸೊ ಅವರ ಹಿಡಿತ ಪಕ್ಷದಲ್ಲಿ ಅದೇ ರೀತಿ ಇರುತ್ತೆ. ಡಿ.ಕೆ. ಅವರನ್ನೇನಾದ್ರೂ ಸಿಎಂ ಮಾಡಿದ್ರೆ ಸಿದ್ದರಾಮಯ್ಯ ಅವರ ಬಣದವರು ವೀಕ್ ಆಗಿಬಿಡ್ತಾರೆ ಅಂತ ಹೇಳಿ. ಬಟ್ ಹೈಕಮಾಂಡ್ ಲೆಕ್ಕಾಚಾರ ಏನಿರಬಹುದು ಅಂದ್ರೆ ಸಂತೋಷ್, ಹೆಂಗೋ 3 ವರ್ಷ ಹಂಗೂ ಹಿಂಗೂ ಮಾಡಿ ತಳ್ಕೊಂಡು ಹೋಗಿದೆ ಕಾಂಗ್ರೆಸ್ ಸರ್ಕಾರ. ಈ ಗ್ಯಾರಂಟಿಗಳ ಹೊರೆಯ ನಡುವೆಯೂ ಕೂಡ 3 ವರ್ಷ ಹೆಂಗೋ ಸುಧಾರಿಸ್ಕೊಂಡು ಹೋಗ್ತಾ ಇದೆ. ಸೊ ಇನ್ನು 2 ವರ್ಷಕ್ಕೆ ಯಾಕೆ ಚೇಂಜ್ ಮಾಡಿ, ಏನಾದ್ರೂ ಒಂದು ಬದಲಾವಣೆ ಮಾಡಿ ಎಲ್ಲವನ್ನ ಇರುಸು ಮುರುಸು ಯಾಕೆ ಮಾಡ್ಕೊಳ್ಳೋದು? ಯಾಕಂದ್ರೆ ಆ ಬಣದವರು ಬಂಡಾಯ ಎದಳ್ತಾರೆ, ಈ ಕಡೆ ಇವ್ರಿಗೆ ಕೊಟ್ಟರು ಕಷ್ಟ. ಸೊ ಈಗ ಹೆಂಗಿದೆ ಹಂಗೆ 2 ವರ್ಷ ಸುಧಾರಿಸ್ಕೊಂಡು ಹೋಗಿ, ಅದಾದ್ಮೇಲೆ 2028ಕ್ಕೆ ಏನಾಗುತ್ತೆ ನೋಡ್ಕೊಳ್ಳೋಣ ಅನ್ನೋ ಸ್ಟ್ರಾಟಜಿಯನ್ನ ಕೂಡ ಹೈಕಮಾಂಡ್ ಮಾಡ್ತಿರಬಹುದು. ಒಪ್ತಾರ ಅಂತ ಒತ್ತಡವನ್ನ ಹಾಕ್ತಾನೆ ಇದ್ದಾರೆ ಹೈಕಮಾಂಡ್ ನಾಯಕರ ಮೇಲೆ. ನೀವು ಕೂಡ ಕೇರಳದ ಸಿಎಂ ಪದಗ್ರಹಣ ಸಮಾರಂಭದಲ್ಲಿ ಸಿದ್ದರಾಮಯ್ಯನವರು, ಡಿ.ಕೆ. ಶಿವರು ಇಬ್ರು ಭಾಗಿಯಾಗಿ ರಾಹುಲ್ ಗಾಂಧಿ ಅವರ ಭೇಟಿಯಾದ್ರಂತೆ. ಇದಕ್ಕೇನಾದ್ರು ಒಂದು ಇತ್ಯರ್ಥ ಮಾಡಿ ತೆರೆ ಎಳಿರಿ ಅನ್ನುವಂಥ ಗೊಂದಲ ಎಲ್ಲ ಸರಿಪಡಿಸಿ ಬೇಗ ನಮ್ಗೊಂದು ಕ್ಲಾರಿಟಿ ಕೊಡಿ ಅಂತ ಕೂಡ ಕೇಳಿದಾರಂತೆ. ಚರ್ಚೆಗಳಾಗಿದೆ ಅಂತ ಸುದ್ದಿ. ನೋಡೋಣ ಏನಾಗಬಹುದು ಅಂತ ಹೇಳಿ. ಒಟ್ಟಾರೆ ನಮಗೆ ಗೊತ್ತಿರೋ ಮಾಹಿತಿಯ ಪ್ರಕಾರ ಡಿ.ಕೆ. ಶಿವಕುಮಾರ್ ಅವರು ಅಷ್ಟು ಈಸಿಯಾಗಿ ಬಿಡೋ ಮಾತೇ ಇಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಅವರ ಆಟಿಟ್ಯೂಡ್ಗಳನ್ನೆಲ್ಲವನ್ನ ನಾವು ಗಮನಿಸಿದ್ರೆ ಅಷ್ಟು ಈಸಿಯಾಗಿ ಬಿಟ್ಬಿಡ್ತಾರ. ಪಕ್ಕಾ 135 ಬಂದೇ ಬರುತ್ತೆ ಅಂತ ರಿಸಲ್ಟ್ ಬರೋಕ್ಕಿಂತ ಮುಂಚೆನೆ ಹೇಳಿದವರು. ಅಷ್ಟೆಲ್ಲ ಪ್ಲಾನ್ ಮಾಡ್ಕೊಂಡವರು ಬಿಟ್ಟು ಬಿಡ್ತಾರಾ ಅನ್ನೋದು ಕೂಡ. ಸೊ ನೋಡೋಣ 30ರ ಒಳಗಡೆ ಏನೋ ಬೇರೆ ಡೆವಲಪ್ಮೆಂಟ್ ಆಗುತ್ತೆ ಅಂತ ಹೇಳಿ. ಬಟ್ ಇವತ್ತಿನ ಸಮಾವೇಶ ನೋಡೋದಕ್ಕೆ ಹೋದ್ರೆ ಅಲ್ಲಿ ಪರಮೇಶ್ವರ್ ಅವರು ಹೈಲೈಟ್ ಆಗೋದಕ್ಕೆ ಮಾಡ್ತಾ ಇರೋದು, ಪರ್ಟಿಕ್ಯುಲರ್ ಆಗಿ ಅವರೇ ಆಯೋಜನೆ ಮಾಡಿರುವಂತಹ ಸಮಾವೇಶ ಅಂತ ಅನ್ಸುತ್ತೆ. ಮುಗಿದಾದ ನಂತರ ನೋಡೋಣ ಹೆಂಗ್ ನಡೀತು ಸಮಾವೇಶ, ರೆಸ್ಪಾನ್ಸ್ ಹೆಂಗಿತ್ತು, ನಾಯಕರ ಭಾಷಣಗಳು ಯಾವ ರೀತಿ ಇತ್ತು, ಯಾರಿಗೆಲ್ಲ ತಿವಿದ್ರು, ಮತ್ತೊಮ್ಮೆ ನಾನೇ ಕಂಟಿನ್ಯೂ ಅಂತ ಹೇಳ್ತಾರಾ ಆ ಭಾಷಣದಲ್ಲಿ ಏನಾದ್ರು ಸಿದ್ದರಾಮಯ್ಯ ಅವರು, ಅದು ಕೂಡ ಬಹಳಷ್ಟು ಕ್ಯೂರಿಯಾಸಿಟಿಯನ್ನ ಮೂಡಿಸ್ತಾ ಇದೆ. ನೋಡೋಣ ಸಂತೋಷ್ ಏನಾಗುತ್ತೆ ಅಂತ ಹೇಳಿ.